ಸುಂದರ ಇಂಟೀರಿಯರ್ ಡಿಸೈನರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಿಮ್ಮ ಮನೇನು ವಾಟ್ ಯು ಪ್ಲ್ಯಾನ್ ಇನಿಷಿಯಲಿ ಅರೌಂಡ್ ನಿಮ್ಮ ಸುತ್ತ ಇದ್ದಿದ್ದ ಜನ ದೇ ವರ್ ನಾಟ್ ಓಕೆ ಟು ಬಿಲ್ಡ್ ಸಚ್ ಅ ಹ್ಯೂಜ್ ಹೌಸ್. ನಿಮ್ದೊಂದು ಡ್ರೀಮ್ ಅಂತ ಇತ್ತು, ಮನೆ ಹೀಗೆ ಬರಬೇಕು ಅಂತ. ತುಂಬ ಅದ್ಭುತವಾದ ಮನೆ ಡೆಕೋರೇಟ್ ಮಾಡೋದು, ಅಂದರೆ ಕನ್ಸ್ಟ್ರಕ್ಟ್ ಮಾಡಿದ್ರಿ, ದೆನ್ ಅದನ್ನು ಇಂಟೀರಿಯರ್ಸ್ ಎಲ್ಲನೂ ನೀವು ಪ್ಲ್ಯಾನ್ ಮಾಡಿದ್ರಿ. ಹೌದು. ಸೊ ಇಂಟೀರಿಯರ್ಸ್ ಬಗ್ಗೆ ಯಾವ ಸ್ಟೈಲ್ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ? ವಾಟ್ಸ್ ಯೋರ್ ಥಾಟ್ ಆನ್ ಇಟ್? ಸ್ಟೈಲ್ ಡಿಪೆಂಡ್ಸ್. ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಆ ಟೈಮಿಗೆ ನನಗೆ ಕಂಟೆಂಪ್ರರಿ ಬೇಕು ಅಂದರೆ ಹಂಗೆ ಮಾಡ್ತೀನಿ. ಸಮ್ಟೈಮ್ಸ್ ಐಮ್ ವೆರಿ ಒಂಥರ ಎತ್ನಿಕ್ ಸ್ಟೈಲಲ್ಲಿ ಒಂದೊಂದು ಜಾಗನ, ದಟ್ಸ್ ವೈ ಐ ಕ್ರಿಯೇಟ್ ಎವ್ರಿ ಪಾರ್ಟ್ ಆಫ್ ಇಟ್. ನನಗೆ ಎಲ್ಲಿ ಯಾವ ಥರ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಂಟೀರಿಯರ್ ಡಿಸೈನಿಂಗ್ ಹ್ಯಾಸ್ ಆಲ್ವೇಸ್ ಬಿನ್, ಐ ಸ್ಟಡಿಡ್ ದ್ಯಾಟ್, ಓದಿರೋದು ನಾನು ಅದನ್ನೇ. ಸೊ ಅದೇ ಹೇಳಿದೆ ಅಲ್ಲ, ಆ ನೀಟ್ನೆಸ್ ಅನ್ನೋದು ಎಲ್ಲ ಚೆನ್ನಾಗಿ ಕಾಣಬೇಕು. ಮೇ ಬಿ ಅದೇ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಅದು ಮನಸ್ಸಲ್ಲಿರುತ್ತೆ, ಎಲ್ಲ ನೀಟಾಗಿ ಕಾಣಿಸ್ಬೇಕು. ನನ್ನ ಪ್ರತಿಯೊಂದು ವಾಸಲ್ಲೂ ಹೂವು ಇರಬೇಕು ದಿವಸ. ನೆನ್ನೆನೂ ಹಂಗೆ ಪೂಜೆ ಇತ್ತು, ಎಲ್ಲ ಸೆಟ್ ಮಾಡ್ಕೊಂಡು ಬಂದೆ. ಇಟ್ಸ್ ಲೈಕ್ ದ್ಯಾಟ್. ಡಿಸೈನಿಂಗ್ ಇಸ್ ಒನ್ ಥಿಂಗ್ ಐ ರಿಯಲಿ ಲೈಕ್. ಬಾತ್ರೂಮಿಂದ ಹಿಡಿದು ಕಿಚನಿಂದ ಹಿಡಿದು ಎವ್ರಿವೇರ್ ಐ ಲವ್ ಗ್ರೀನ್. ಇಡೀ ಮನೆ ಒಳಗಡೆನೆ ನಮ್ಮದು ಒಂದು ದ ಗಾರ್ಡನ್ ವಿ ಹವ್ ಇನ್ಕಾರ್ಪೊರೇಟೆಡ್ ಇನ್ಸೈಡ್ ದ ಹೌಸ್, ಒಳಗಡೆನೆ ಇರೋ ಥರ ನಂಗೆ ಗ್ರೀನ್ ಇರೋದು. ಬಾತ್ರೂಮಲ್ಲೂ ನಿಮಗೆ ನಂದು ಗಿಡಗಳು ಸಿಗುತ್ತೆ, ಎಲ್ಲ ಕಡೆ ಗಿಡ, ಕಿಚನಲ್ಲೂ ಗಿಡಗಳಿದೆ. ಸೊ ಐ ಲೈಕ್ ಇಟ್ ದ್ಯಾಟ್ ವೇ. ಇವಾಗ ಮನೆ ಕನ್ಸ್ಟ್ರಕ್ಷನ್ ಅಂತ ಯಾರಾದರೂ ಶುರು ಮಾಡ್ತಾ ಅಂದರೆ ಇಟ್ಸ್ ಅ ಬಿಗ್ ಡ್ರೀಮ್. ಅದು ನಾವು ಕಟ್ಟಿಸ್ತೀವಿ ಅಂದರೆ, ಪೇರೆಂಟ್ಸ್ ಇನ್ಹೆರಿಟೆನ್ಸಿಂದ ಬಂದಿದ್ದರೆ ಅದು ಬೇರೆ. ನಾವು ಅಂತ ಶುರು ಮಾಡ್ಕೊಂಡಾಗ ಇಟ್ ಈಸ್ ಅ ಬಿಗ್ ಡ್ರೀಮ್. ಬೀಯಿಂಗ್ ಅ ಇಂಟೀರಿಯರ್ ಡಿಸೈನರ್, ನಿಮ್ಮ ಕನಸು ಹೆಂಗೆ ಶುರು ಆಗಿತ್ತದು? I don't know, maybe after I finished my design course, ಫಸ್ಟ್ 21ಕ್ಕೆ ಅಲ್ಲಿ ನಮ್ಮದು ನಮ್ಮಮ್ಮಂದೊಂದು ಮನೆ ಇದೆ, ಅದ್ರ ಮೇಲೆದು ವಿ ಹ್ಯಾವ್ ಬಿಲ್ಟ್ ಅ ಪೆಂಟ್ ಹೌಸ್, ಅಲ್ಲೊಂದು ಮನೆ ಕಟ್ಟಿದ್ದೆ ನಾನು. ಆವಾಗಲೇ ಎವ್ರಿಬಡಿ, ಆ ಕಾಲಕ್ಕೆ ಎವ್ರಿಬಡಿ ವೆರ್ ಲೈಕ್, ಏನು ಚೆನ್ನಾಗಿದೆ ಇದು ಮನೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಇಟ್ ವಾಸ್ ಆಲ್ವೇಸ್ ದೇರ್, ಲೈಕ್ ನಂಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ಇಲ್ಲೂ ಅಷ್ಟೇ, ಈ ಮನೆ ಕಟ್ಟಿದಾಗಲೂ ನಾನು ಮೇ ಬಿ ಗಣೇಶ್ ಡಿಂಟ್ ಹ್ಯಾವ್ ಅನ್ ಐಡಿಯಾ ಅಷ್ಟು ದ್ಯಾಟ್ ನಾನು ಏನು ಮಾಡಬಲ್ಲೆ ಅಂತ. ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ ಮುಗ್ದ ಮೇಲೆ ಅವ್ರು ಬಂದಿದ್ರು ಒಂದ್ಸತಿ. ಬಂದ್ಬಿಟ್ಟು, ಏನೇ ಇದು ಒಳ್ಳೆ ಫುಟ್ಬಾಲ್ ಗ್ರೌಂಡ್ ಥರ ಮಾಡಿಬಿಟ್ಟಿದ್ಯಾ ಲಿವಿಂಗ್ ರೂಮ್ನ ಅಂತ, ದೊಡ್ಡ ಲಿವಿಂಗ್ ರೂಮ್ ಅಂತ, ಏನು ಫುಟ್ಬಾಲ್ ಆಡೋಕ್ಕೆ ಮಾಡಿದ್ಯಾ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ಸೊ that's when he started realizing what I'm capable of. And then he started keeping quiet. ಇಲ್ಲ ಅವಳೇ ಎಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇಟ್ಸ್ ಯೋರ್ ಇಮ್ಯಾಜಿನೇಷನ್, ಯೋರ್ ಎಕ್ಸಿಕ್ಯೂಷನ್. ಟೋಟಲಿ. ಅಫ್ಕೋರ್ಸ್ ಈಸ್ ಅ ಬಿಗ್ ಇದು ನಮ್ಮ ಮನೆ ಥಿಯೇಟರ್ ಏರಿಯಾ, ಈ ಸಿನಿಮಾಗೆ ಏನೇನು ಸಂಬಂಧವಾದ ಎಲ್ಲ ವಿಷಯಗಳಿದೆ, ಜಿಮ್ಮು, ಥಿಯೇಟರ್, ಅದೆಲ್ಲ ಅವರೇ ಮಾಡೋದು. ಬಟ್ ರೆಸ್ಟ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ಮೀ.